ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈ ಪಂದ್ಯ ಇಬ್ಬರಿಗೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಒಂದು ಕಡೆ ಬೆಂಗಳೂರಿಗೆ ರಿವೆಂಜ್ ಮ್ಯಾಚ್ ಆಗಿದ್ರೆ ಅತ್ತ ಡೆಲ್ಲಿಗೆ ಕಮ್ ಬ್ಯಾಕ್ ಮಾಡೋಕೆ ಕ್ರೂಷಿಯಲ್ ಟೈಮ್. ಕಳೆದ ಪಂದ್ಯದಲ್ಲಿ ಆರ್ಸಿಬಿ ಟೀಮ್ ಜಿಟಿ ವಿರುದ್ಧ ಗೆದ್ದು ಬರ್ತಾ ಇದ್ರೆ ಅತ್ತ ಡೆಲ್ಲಿ ತಂಡ ಪಂಜಾಬ್ ವಿರುದ್ಧ ಹೈ ಸ್ಕೋರ್ ಮಾಡಿ ಕೂಡ ಡಿಫೆಂಡ್ ಮಾಡಿಕೊಳ್ಳಕ್ಕಾಗದೆ ಸೋತಿದ್ದಾರೆ. ಹೀಗಾಗಿ ಈ ಪಂದ್ಯದಲ್ಲಿ ಎರಡೂ ಕಡೆ ಕೂಡ ಬಿಗ್ ಫೈಟ್ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ಈ ಮ್ಯಾಚ್ಗೆ ಆರ್ಸಿಬಿ ಪ್ಲೇಯಿಂಗ್ 11ನಲ್ಲಿ ಬಿಗ್ ಟ್ವಿಸ್ಟ್ ಕೂಡ ಇದೆ. ಸೊ ಇಬ್ಬರ ಬದಲಾವಣೆ ಕೂಡ ಪಕ್ಕಾ ಇದೆ. ಇವತ್ತಿನ ಪಂದ್ಯಕ್ಕೆ ಹೇಗಿರುತ್ತೆ ಬೆಂಗಳೂರು ತಂಡದ ಪ್ಲೇಯಿಂಗ್ 11 ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 19ನೇ ಸೀಸನ್ನ ಫಸ್ಟ್ ಹಾಫ್ನ 7 ಪಂದ್ಯಗಳಲ್ಲಿ 5ರಲ್ಲಿ ಗೆದ್ದು ಟಾಪ್ನಲ್ಲಿರುವಂಥ ಆರ್ಸಿಬಿಗೆ ಡೆಲ್ಲಿ ವಿರುದ್ಧದ ಪಂದ್ಯ ಈ ಸೀಸನ್ನ ಮೊದಲ ರಿವೆಂಜ್ ಮ್ಯಾಚ್. ಡೆಲ್ಲಿ ವಿರುದ್ಧ ಗ್ರೀನ್ ಜೆರ್ಸಿಯಲ್ಲಿ ಆಡಿ ಸೋತಿದ್ದ ಬೆಂಗಳೂರಿಗೆ ಇದು ಮಸ್ಟ್ ಅಂಡ್ ಶುಡ್ ಗೆದ್ದು ರಿವೆಂಜ್ ತಗೊಳ್ಳೇಬೇಕಿದೆ. ಅದು ಅಲ್ಲದೆ ಅರುಣ್ ಜೇಟ್ಲಿ ಮೈದಾನ, ಕಿಂಗ್ ವಿರಾಟ್ ಕೊಹ್ಲಿಗೆ ಹೋಮ್ ಗ್ರೌಂಡ್. ಈ ಪಂದ್ಯದಲ್ಲಿ ಕನ್ನಡಿಗ KL ರಾಹುಲ್ ಪರ್ಫಾರ್ಮೆನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಪಂಜಾಬ್ ವಿರುದ್ಧ 67 ಬಾಲಲ್ಲಿ 152 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ರು. ಅದು ಅಲ್ಲದೆ 2018ರಲ್ಲಿ ಆರ್ಸಿಬಿ ಬಿಟ್ಟ ಮೇಲೆ 789 ರನ್ಗಳನ್ನು ಆರ್ಸಿಬಿ ವಿರುದ್ಧವೇ ಕಲೆ ಹಾಕಿದ್ದಾರೆ. ಇದು IPLನಲ್ಲಿ ಯಾವುದೇ ತಂಡದ ವಿರುದ್ಧ ಗಳಿಸಿದ ರಾಹುಲ್ ಅವರ ಹೈಸ್ಕೋರ್ ಇದು. ಹಾಗೆ ಹೇಜಲ್ವುಡ್ ವಿರುದ್ಧ 100+ ರನ್ಸ್ ಕಲೆ ಹಾಕಿದಂತ ಏಕೈಕ ಬ್ಯಾಟರ್ ರಾಹುಲ್. ಸೊ ಆರ್ಸಿಬಿ ವಿರುದ್ಧ ಆಡೋದಂದ್ರೆ ರಾಹುಲ್ಗೂ ಕೂಡ ಫೇವರೇಟ್. ಹೀಗಾಗಿ ಈ ಪಂದ್ಯದಲ್ಲೂ ಕೂಡ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ತುಂಬಾನೇ ನಿರೀಕ್ಷೆ ಇದೆ. ಮತ್ತೊಂದು ಕಡೆ ಡೆಲ್ಲಿ ವಿರುದ್ಧ ಪಂದ್ಯಕ್ಕೆ ಸಜ್ಜಾಗ್ತಿರುವಂತ ಬೆಂಗಳೂರಿಗೆ 2 ಬ್ಯಾಡ್ ನ್ಯೂಸ್ ಇದೆ. ಫಿಲ್ ಸಾಲ್ಟ್ ಮತ್ತು ರಸಿಕ್ ಸಲಾಮ್ದಾರ್ಗೆ ಇಂಜುರಿ. ಇನ್ನು ರಿವೆಂಜ್ ಮ್ಯಾಚ್ಗಳ ಆರಂಭಕ್ಕೂ ಮೊದಲೇ ಆರ್ಸಿಬಿ ತಂಡಕ್ಕೆ ಸ್ವಲ್ಪ ಸೆಟ್ ಬ್ಯಾಕ್ ಆಗಿದೆ. ಏನಂದ್ರೆ ಆರ್ಸಿಬಿಯ ಓಪನರ್ ಫಿಲ್ ಸಾಲ್ಟ್ ಇಂಜುರಿ ಕಾರಣಕ್ಕೆ ಕಳೆದ ಪಂದ್ಯದಲ್ಲೇ ಆಡಿರಲಿಲ್ಲ. ಗುಜರಾತ್ ವಿರುದ್ಧದ ಮ್ಯಾಚ್ ಅಲ್ಲಿ ಜೇಕಬ್ ಬೆಥೆಲ್ ಓಪನರ್ ಆಗಿ ಕಣಕ್ಕಿಳಿದಿದ್ರು. ಆದ್ರೆ 14 ರನ್ಗಳಿಗೆ ವಿಕೆಟ್ ಒಪ್ಪಿಸಿದ್ರು. ಇನ್ನು ಮತ್ತೊಬ್ಬ ಆಟಗಾರ ರಸಿಕ್ ಸಲಾಮ್ದಾರ್ ಬೌಲಿಂಗ್ ನಲ್ಲಿ ಬಿಗ್ ಇಂಪ್ಯಾಕ್ಟ್ ಮಾಡಿದ್ರೂ ಕೂಡ ಸದ್ಯ ಸ್ನಾಯು ಸೆಳೆತದಿಂದ ಬಳಲ್ತಾ ಇದ್ದಾರೆ. ಗುಜರಾತ್ ವಿರುದ್ಧ 3 ಓವರ್ಗಳಲ್ಲಿ 9.33ರ ಎಕಾನಮಿಯಲ್ಲಿ 28 ರನ್ಗಳನ್ನ ಬಿಟ್ಕೊಟ್ಟಿದ್ರು. ಆದ್ರೆ ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಹೊರಗುಳಿಯುವಂತಹ ಸಾಧ್ಯತೆಗಳಿವೆ. ಇನ್ನು 4 ಪಂದ್ಯಗಳಲ್ಲಿ 5 ವಿಕೆಟ್ ಅನ್ನ ಪಡೆದಿರುವಂತ ರಸಿಕ್ ಸಲಾಮ್ದಾರ್ ಏಪ್ರಿಲ್ 24ರಂದು ಗುಜರಾತ್ ಟೈಟನ್ಸ್ ವಿರುದ್ಧ 3 ಓವರ್ಗಳನ್ನ ಕಂಪ್ಲೀಟ್ ಮಾಡೋಕೆ ಅಷ್ಟೇ ಸಾಧ್ಯವಾಗಿತ್ತು. 4ನೇ ಓವರ್ ಅನ್ನ ಮಾಡಿರಲಿಲ್ಲ. ಹಾಗೇನಾದ್ರೂ ರಸಿಕ್ ಪ್ಲೇಯಿಂಗ್ 11ನಿಂದ ಹೊರಬಿದ್ರೆ ಬಹುಶಃ ಮಂಗೇಶ್ ಯಾದವ್ಗೆ ಅವಕಾಶ ಸಿಗಬಹುದು. ಯಾಕಂದ್ರೆ ಆಲ್ರೆಡಿ ಅಭಿನಂದನ್ ಸಿಂಗ್ ಹಾಗೆ ಮಂಗೇಶ್ ಯಾದವ್ ಮಾತ್ರ ಆರ್ಸಿಬಿ ತಂಡದಲ್ಲಿ ಭಾರತೀಯ ವೇಗದ ಬೌಲರ್ಗಳಾಗಿದ್ದಾರೆ. ಹಾಗೆ ಅವರನ್ನ ಬದಲಿ ಆಟಗಾರರಾಗಿ ಬಳಸಿಕೊಳ್ಳೋಕೆ ಸಾಧ್ಯತೆ ಇದೆ. ಆಲ್ರೆಡಿ ಈಗ ಅಭಿನಂದನ್ ಸಿಂಗ್ ಈಗಾಗಲೇ ಆರ್ಸಿಬಿ ಪರ 3 ಪಂದ್ಯಗಳನ್ನು ಆಡಿದ್ದಾರೆ. ಜೊತೆಗೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿದ್ರು. ಪ್ರತಿ ಓವರ್ಗೆ 12.62ರ ರನ್ ರೇಟ್ನಲ್ಲಿ ರನ್ಗಳನ್ನ ಬಿಟ್ಕೊಟ್ಟು 3 ವಿಕೆಟ್ ಪಡೆದಿದ್ದಾರೆ. ಸೊ ಬೌಲಿಂಗ್ ನಲ್ಲಿ ತುಂಬಾನೇ ಎಕ್ಸ್ಪೆನ್ಸಿವ್ ಅಂತಾನೆ ಅವರನ್ನ ಪ್ಲೇಯಿಂಗ್ 11ನಿಂದ ಹೊರಗಿಡಲಾಗಿದೆ. ಹೀಗಾಗಿ ಈ ಪಂದ್ಯಕ್ಕೆ ಮಂಗೇಶ್ ಯಾದವ್ ಅವರನ್ನ ಕರೆತರುವಂತ ಸಾಧ್ಯತೆಗಳಿದೆ. ಹಾಗಾದ್ರೆ ಡೆಲ್ಲಿ ಬೇಟೆಗೆ ಆರ್ಸಿಬಿ ಪರ ಫೈನಲ್ ಸ್ಕ್ವಾಡ್ ಹೇಗಿರಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರ್ಸಿಬಿ ಪರ ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಆಸ್ ಯೂಶುವಲ್ ಕಿಂಗ್ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಅನ್ನು ಆರಂಭ ಮಾಡ್ತಾರೆ. ವಿರಾಟ್ ಕೊಹ್ಲಿ ಅವರ ಜೊತೆಗೆ ಜೇಕಬ್ ಬೆಥೆಲ್ ಬರ್ತಾರೆ. ವಿರಾಟ್ ಕೊಹ್ಲಿ ಸದ್ಯ ಆರೆಂಜ್ ಕ್ಯಾಪ್ ನಲ್ಲಿ ಆರ್ಸಿಬಿ ಪರ ಲೀಡ್ ನಲ್ಲಿರುವಂತ ಜೊತೆಗೆ ರೇಸ್ ನಲ್ಲಿರುವಂತ ಆಟಗಾರ ಕೂಡ. ಕಳೆದ ಲಾಸ್ಟ್ ಮ್ಯಾಚ್ ಅಲ್ಲಿ ಅವರಿಗೆ ಆ ಪಂದ್ಯದ ಬಳಿಕ ಆರೆಂಜ್ ಕ್ಯಾಪ್ ಕೂಡ ಗೆದ್ದಿದ್ರು. ಅನಂತರದ ಪಂದ್ಯಗಳಲ್ಲಿ ಈಗ ಬೇರೆ ಬೇರೆ ಆಟಗಾರರು ಅದನ್ನ ತಗೊಂಡಿದ್ದಾರೆ. ಜೊತೆಗೆ ಪ್ರತಿ ಪಂದ್ಯ ಬದಲಾದಂಗೆ ಕೂಡ ಆರೆಂಜ್ ಕ್ಯಾಪ್ ಕೂಡ ಬೇರೆ ಬೇರೆಯವ್ರ ಹತ್ರ ಹೋಗ್ತಾ ಇದೆ. ಸೊ ವಿರಾಟ್ ಕೊಹ್ಲಿ ಈ ಸೀಸನ್ ಅಲ್ಲೂ ಕೂಡ ಆರ್ಸಿಬಿ ಪರ ಹೈಯೆಸ್ಟ್ ಸ್ಕೋರರ್ ಆಗಿದ್ದಾರೆ. ಜೊತೆಗೆ ಆರೆಂಜ್ ಕ್ಯಾಪ್ ನಲ್ಲಿ ಲೀಡ್ ನಲ್ಲಿದ್ದಾರೆ. ಅವರು ಇರೋ ಫಾರ್ಮ್ ನೋಡ್ತಾ ಇದ್ರೆ ಈ ಮ್ಯಾಚ್ ಅಲ್ಲೂ ಕೂಡ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ನಿರೀಕ್ಷೆ ಮಾಡಬಹುದು. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲೂ ಕೂಡ ಗುಜರಾತ್ ವಿರುದ್ಧ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಇನ್ನು ಜೇಕಬ್ ಬೆಥೆಲ್ ಬರ್ತಾರೆ ಫಿಲ್ ಸಾಲ್ಟ್ ಅವರ ಬದಲಿಗೆ. ಸೊ ಬೆಥೆಲ್ ಇಲ್ಲಿ ಬಂದ್ರೆ ಅವ್ರ ಕಡೆಯಿಂದಲೂ ಕೂಡ ಅದ್ಭುತವಾದಂಥ ಬ್ಯಾಟಿಂಗ್ ಅನ್ನ ನಿರೀಕ್ಷೆ ಮಾಡಬಹುದು. ಲಾಸ್ಟ್ ಮ್ಯಾಚ್ ಅಲ್ಲಿ 14 ರನ್ಸ್ ಅಷ್ಟೇ ಬಂದಿದೆ ಗುಜರಾತ್ ವಿರುದ್ಧ. ದಟ್ಸ್ ಓಕೆ. ಬಟ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅವರು ಕಮ್ ಬ್ಯಾಕ್ ಮಾಡಬಹುದು. ಯಾಕಂದ್ರೆ ಅವರಿಗೆ ಬಿಗ್ ಇನ್ನಿಂಗ್ಸ್ ಅನ್ನ ನಿರೀಕ್ಷೆ ಮಾಡುವಂತ ಎಲ್ಲ ಸಾಮರ್ಥ್ಯ ಇರುವಂತ ಆಟಗಾರ ಬೆಥೆಲ್ ಆಗ್ತಾರೆ. ಸೊ ಆಲ್ರೆಡಿ ವಿಶ್ವಕಪ್ನಲ್ಲಿ ಅವರ ಬ್ಯಾಟಿಂಗ್ ಖದರ್ನ ನೋಡಿರ್ತೀರಿ. ಜೊತೆಗೆ ಅವರು ಒಳ್ಳೆ ಆಟಗಾರ ಕೂಡ. ಸೊ ಬೆಥೆಲ್ ಬರ್ತಾರೆ ಓಪನಿಂಗ್ ನಲ್ಲಿ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಪಾರ್ಟ್ನರ್ ಆಗಿ. ಅನಂತರ ನಂಬರ್ 3 ನಲ್ಲಿ ದೇವದತ್ ಪಡಿಕ್ಕಲ್ ಬರ್ತಾರೆ. ಸೊ ದೇವದತ್ ಪಡಿಕ್ಕಲ್ ಸದ್ಯ ಆರ್ಸಿಬಿ ಪರ ನಂಬರ್ 3 ನಲ್ಲಿ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇರುವಂತ ಆಟಗಾರ.
ಅದು ಅಲ್ಲದೆ ಗುಜರಾತ್ ವಿರುದ್ಧದ ಪಂದ್ಯದಲ್ಲೂ ಕೂಡ ಅದ್ಭುತವಾಗಿ ಫಾಸ್ಟೆಸ್ಟ್ ಅರ್ಧ ಶತಕವನ್ನ ಬಾರಿಸ್ತಾರೆ. ಜೊತೆಗೆ ಅದ್ಭುತವಾಗ ಅವರ ಸ್ಟ್ರೈಕ್ ಇರೋದ್ರಿಂದ ಸೊ ಅವ್ರು ಒನ್ಸ್ ಕ್ರೀಸ್ ಕಚ್ಚಿ ನಿಂತರೆ ಜಸ್ಟ್ 20 ಬಾಲ್ ಫೇಸ್ ಮಾಡಿದ್ರು ಕೂಡ 50ಕ್ಕೂ ಹೆಚ್ಚು ರನ್ಗಳನ್ನ ಕಲೆ ಹಾಕುವಂತ ಕೇಪಬಲ್ ಪ್ಲೇಯರ್ ಇದ್ದಾರೆ. ಸೊ ನಂಬರ್ 3 ನಲ್ಲಿ ಪಡಿಕಲ್ ಕಂಟಿನ್ಯೂ ಆಗ್ತಾರೆ. ಸೊ ಯಾವುದೇ ಬದಲಾವಣೆ ಇರೋದಿಲ್ಲ. ಅಂಡ್ ನಂಬರ್ 4 ಅಲ್ಲಿ ಆಸ್ ಯೂಶುವಲ್ ನಾಯಕ ರಜತ್ ಪಾಟಿದಾರ್ ಬರ್ತಾರೆ. ಸೊ ಸ್ಪಿನ್ನರ್ಗಳ ವಿರುದ್ಧ ಅತಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರುವಂತ ಪಾಟಿದಾರ್ ಬ್ಯಾಟಿಂಗ್ ನಲ್ಲಿ ಯಾವುದೇ ಟೈಮಲ್ಲೂ ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಆಟಗಾರ. ಹಂಗಂತ ಇಲ್ಲಿ ಬಾಲ್ಗಳನ್ನ ಫೇಸ್ ಮಾಡಿದ್ರು ಕೂಡ 1-2 ಬಾಲ್ ಡಿಫ್ರೆನ್ಸಸ್ ಇದ್ರೂ ಕೂಡ ಅನಂತರದಲ್ಲಿ ಅದನ್ನ ಮೇಕ್ ಓವರ್ ಮಾಡುವಂತ ಕೆಪಾಸಿಟಿ ಪಾಟಿದಾರ್ ಬಳಿ ಇದೆ. ಸೊ ಪಾಟಿದಾರ್ 4ರಲ್ಲಿ ಕಂಟಿನ್ಯೂ ಆಗ್ತಾರೆ. ಇನ್ನು ನಂಬರ್ 5 ನಲ್ಲಿ ಟಿಮ್ ಡೇವಿಡ್ ಬರ್ತಾರೆ. ಎಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಟಿಮ್ ಡೇವಿಡ್ ಸ್ಫೋಟಕ ಫಿನಿಷರ್, ಜೊತೆಗೆ ಡೆತ್ ಓವರ್ಗಳ ಸ್ಪೆಷಲಿಸ್ಟ್. ಮಿಡಲ್ ಓವರ್ನಲ್ಲೂ ಕೂಡ ಅಂಥದ್ದೇ ಕ್ರೂಷಿಯಲ್ ಟೈಮಲ್ಲಿ ಎಂಥ ಪಂದ್ಯದ ದಿಕ್ಕನ್ನೇ ಬದಲಿಸುವಂಥ ಸಾಮರ್ಥ್ಯ ಈ ಆಟಗಾರನಲ್ಲಿದೆ. ಸೊ ಟಿಮ್ ಡೇವಿಡ್ ಬರ್ತಾರೆ. ಇನ್ನು ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂಥ ಜಿತೇಶ್ ಶರ್ಮಾ ಯಾವುದೇ ಬದಲಾವಣೆ ಇರೋದಿಲ್ಲ, ಹಾಗೆ ಕಂಟಿನ್ಯೂ ಆಗ್ತಾರೆ. ಲಾಸ್ಟ್ ಮ್ಯಾಚಲ್ಲಿ ಬ್ಯಾಟಿಂಗ್ನಲ್ಲಿ ಸ್ವಲ್ಪ ಅಗ್ರೆಸಿವ್ ಆಗಿ ಕಾಣಿಸ್ತಾ ಇದ್ರು, ಬೇಗ ಔಟ್ ಆದರೂ ಹೌದು, ಬಟ್ ಇಂಪ್ಯಾಕ್ಟ್ ಅಂತ ಮಾಡಿದಂತೂ ಹೌದು. ಸೊ ಜಿತೇಶ್ ಶರ್ಮಾ ಕಂಟಿನ್ಯೂ ಆಗ್ತಾರೆ. ಇನ್ನು ಕೃನಾಲ್ ಪಾಂಡ್ಯ ಬೌಲಿಂಗ್ನಲ್ಲಿ ಬೌನ್ಸರ್ ಹಾಕಿಯೇ ಕಾಡುವಂಥ ಕೃನಾಲ್ ಪಾಂಡ್ಯ ಲಾಸ್ಟ್ ಮ್ಯಾಚಲ್ಲಿ ಬ್ಯಾಟಿಂಗ್ನಲ್ಲೂ ಕೂಡ ಖದರ್ ತೋರಿಸಿದ್ರು. ಸೊ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡಿ ಲಾಸ್ಟ್ ವಿನ್ನಿಂಗ್ ಶಾಟ್ ಕೂಡ ಕೃನಾಲ್ ಪಾಂಡ್ಯ ಕಡೆಯಿಂದಲೇ ಬಂತು. ಹೀಗಾಗಿ ಕೃನಾಲ್ ಪಾಂಡ್ಯ ಮತ್ತೆ ಕಂಟಿನ್ಯೂ ಆಗ್ತಾರೆ. ಇನ್ನು ರೊಮ್ಯಾರಿಯೋ ಶೆಫರ್ಡ್ರು ಕೂಡ ಯಾವುದೇ ಬದಲಾವಣೆ ಮಾಡೋದಿಲ್ಲ. ಹೌದು, ಬೌಲಿಂಗ್ನಲ್ಲಿ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ, ಬಟ್ ಲಾಸ್ಟ್ ಮ್ಯಾಚಲ್ಲಿ ಒಂದು ಏನಂತಂದ್ರೆ ಅವರನ್ನ ಡೆತ್ ಓವರ್ವರೆಗೂ ಇರಿಸ್ಕೊಳ್ಳದೆ ಫಸ್ಟೇ ಬೌಲಿಂಗನ್ನು ಮಾಡಿಸಿದ್ರು. ಅಲ್ಲೂ ಕೂಡ ಎಕ್ಸ್ಪೆನ್ಸಿವ್ ಆದ್ರು ಅವರು, ಹೌದು, ಬಟ್ ಬೌಲಿಂಗ್ ಆಪ್ಷನ್ ಅಂತ ಬಂದಾಗ ರೊಮ್ಯಾರಿಯೋ ಶೆಫರ್ಡ್ ಕಡೆ ಒಂದು ಓವರ್ ನೋಡ್ತಾರೆ. ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಯಾವತ್ತಿದ್ರೂ ಕೂಡ ಈ ದೈತ್ಯ ಆಟಗಾರ ಬಿಗ್ ಇನ್ನಿಂಗ್ಸ್ ಅನ್ನ ನಿರೀಕ್ಷೆ ಮಾಡಬಹುದು. ಇನ್ನು ಆಲ್ರೌಂಡರ್ ಆಗಿ ಶೆಫರ್ಡ್ ಆಸ್ ಯೂಶುವಲ್ ಕಂಟಿನ್ಯೂ ಆಗ್ತಾರೆ. ಇನ್ನು ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಬೌಲಿಂಗ್ನಲ್ಲಿ ಬಿಗ್ ಇಂಪ್ಯಾಕ್ಟ್ ಮಾಡುವಂತ ಭುವಿ ಯಾವುದೇ ಬದಲಾವಣೆ ಇರೋದಿಲ್ಲ. ಭುವಿ ಕೂಡ ಕಂಟಿನ್ಯೂ ಆಗ್ತಾರೆ. ಡೆಲ್ಲಿ ವಿರುದ್ಧದ ಮ್ಯಾಚಲ್ಲಿ ಲಾಸ್ಟ್ ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಏನು ಬೆಂಗಳೂರಲ್ಲಿ ನಡೆದಿತ್ತಲ್ಲ ಆ ಮ್ಯಾಚಲ್ಲಿ ಸೊ RCB ಪರ ಪಂದ್ಯ ವಾಲುವಂತೆ ಮಾಡಿದ್ದೇ ಭುವನೇಶ್ವರ್. ಯಾಕಂತಂದ್ರೆ ಪವರ್ ಪ್ಲೇನಲ್ಲೇ 3 ವಿಕೆಟ್ ಅನ್ನು ತಗೊಳ್ತಾರೆ. ಜೊತೆಗೆ ಲಾಸ್ಟ್ ಡೆತ್ ಓವರ್ನಲ್ಲೂ ಕೂಡ ಕಡಿಮೆ ರನ್ಗಳನ್ನ ಕೊಟ್ಟು ಕಂಟ್ರೋಲ್ ತಗೊಳ್ತಾರೆ. ಸೊ ಈ ಪಂದ್ಯದಲ್ಲೂ ಕೂಡ ಭುವಿ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಇನ್ನು ಮಂಗೇಶ್ ಯಾದವ್ ಯಾಕೆ ಇಲ್ಲಿ ಬರ್ತಾರೆ ಅಂತಂದ್ರೆ ರಸಿಕ್ ಸಲಾಮ್ದಾರ್ ಇಂಜುರಿ ಆಗಿರೋದ್ರಿಂದ ಅವರ ಬದಲಿಯಾಗಿ ಮಂಗೇಶ್ ಯಾದವ್ರನ್ನ ಆಡಿಸುವಂತ ಸಾಧ್ಯತೆಗಳಿವೆ. ಸೊ ಮಂಗೇಶ್ ಯಾದವ್ ಯಾಕೆ ಅಂತಂದ್ರೆ ಇಲ್ಲಿ ಅಭಿನಂದನ್ ಸಿಂಗ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿದ್ರಿಂದ ಸೊ ಬಹುಶಃ ಈ ಪಂದ್ಯದಲ್ಲಿ ಮಂಗೇಶ್ಗೆ ಚಾನ್ಸ್ ಕೊಟ್ಟರು ಕೂಡ ಕೊಡಬಹುದು. ಇನ್ನು ಜೋಶ್ ಹೇಜಲ್ವುಡ್ ಯಾವುದೇ ಬದಲಾವಣೆ ಇರೋದಿಲ್ಲ. ಜೋಶ್ ಹೇಜಲ್ವುಡ್ ಕಳೆದ ಪಂದ್ಯದಲ್ಲೂ ಕೂಡ ಆಡಿದ್ರು. ಸೊ ಈ ಮ್ಯಾಚಲ್ಲಿ ಕಂಟಿನ್ಯೂ ಆಗ್ತಾರೆ. ಇನ್ನು ಸುಯಾಶ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಸ್ ಯೂಶುವಲ್ ಬರ್ತಾರೆ. ಸೊ ಸ್ಪಿನ್ನರ್ ಸುಯಾಶ್ ಶರ್ಮಾ ಕಡೆಯಿಂದ ಮಿಡಲ್ ಓವರ್ಗಳಲ್ಲಿ ಅದ್ಭುತವಾದಂಥ ಬೌಲಿಂಗ್ನ ನಿರೀಕ್ಷೆ ಮಾಡಬಹುದು. ಸೊ ಇಲ್ಲಿ ಪ್ಲೇಯಿಂಗ್ 11ನಲ್ಲಿ 2 ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದಿದೆ. ಆಲ್ರೆಡಿ ಪ್ಲೇ ಆಫ್ ಲೆಕ್ಕಾಚಾರ ಕೂಡ ಶುರುವಾಗಿರೋದ್ರಿಂದ ಒಂದೊಂದು ಪಂದ್ಯ ಕೂಡ ಇನ್ನು ಮುಂದೆ ಕ್ರೂಷಿಯಲ್ ಆಗ್ತಾ ಹೋಗುತ್ತೆ. RCB ಸದ್ಯ ಫಸ್ಟ್ ಹಾಫ್ನಲ್ಲಿ 7 ಪಂದ್ಯಗಳನ್ನಾಡಿ ಅದರಲ್ಲಿ 5ರಲ್ಲಿ ಗೆದ್ದು 10 ಅಂಕಗಳೊಂದಿಗೆ ಪಾಯಿಂಟ್ಸ್ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ. ಇತ್ತ ಡೆಲ್ಲಿ ತಂಡ 7 ಪಂದ್ಯಗಳನ್ನಾಡಿ 3ರಲ್ಲಿ ಗೆದ್ದು 7ನೇ ಸ್ಥಾನದಲ್ಲಿದೆ. ಅದು ಅಲ್ಲದೆ ಡೆಲ್ಲಿ ತಂಡ ಕೊನೆಯ 5 ಪಂದ್ಯಗಳ ಪೈಕಿ 4ರಲ್ಲಿ ಸೋಲನ್ನ ಕಂಡಿದೆ. ಸೊ 1 ಗೆಲುವು ಬಂದಿರುವಂತದ್ದು RCB ವಿರುದ್ಧ. ಸೊ ಇನ್ನೊಂದು ಪಂದ್ಯದಲ್ಲಿ ಸೋಲು ಎದುರಾದ್ರೂ ಕೂಡ ಆ ತಂಡಕ್ಕೆ ಅಂದ್ರೆ ಡೆಲ್ಲಿ ತಂಡಕ್ಕೆ ಮುಂದಿನ ಪ್ಲೇ ಆಫ್ ಆದಿ ತುಂಬಾನೇ ಕಠಿಣ ಆಗುತ್ತಾ ಹೋಗುತ್ತೆ. ಹೀಗಾಗಿ ಅವರು ಕೂಡ ಈ ಪಂದ್ಯವನ್ನ ಗೆದ್ದು ಪ್ಲೇ ಆಫ್ ರೇಸ್ ನಲ್ಲಿ ಇರೋಕೆ ಹಾಗೆ ಕಂಬ್ಯಾಕ್ ಮಾಡೋಕೆ ನೋಡ್ತಾ ಇರ್ತಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಲುಂಗಿ ಅಂಗಿಡಿ ಕೂಡ ಇಂಜುರಿ ಆಗಿರೋದ್ರಿಂದ ಬೌಲಿಂಗ್ ಸ್ವಲ್ಪ ಡೆಲ್ಲಿ ತಂಡದ ವೀಕ್ನೆಸ್ ಕಾಣಿಸಬಹುದು. ಅದನ್ನ ಹೇಗೆ ಪ್ಯಾಚ್ ಅಪ್ ಮಾಡಿಕೊಂಡು ಬರ್ತಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ಈ ಪಂದ್ಯವನ್ನ ಯಾರು ಗೆಲ್ಬಹುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.